ಸ್ನೇಹಿತರೆ, 3-4 ಸಾವಿರ ವರ್ಷದ ಹಿಂದೇನೆ ಅಥವಾ ಇನ್ನೂ ಸಾವಿರಾರು ವರ್ಷದ ಹಿಂದೇನೆ ಸನಾತನ ಧರ್ಮದಲ್ಲಿ ವಿಷದಿಂದ ಔಷಧಿಯನ್ನು ತಯಾರು ಮಾಡುವ ವಿದ್ಯೆ ಕಲಿತಿದ್ದರು. ನಮ್ಮವರು ಆವಾಗಲೇ ಜ್ಞಾನದಲ್ಲಿ ಎಷ್ಟೊಂದು ಮುಂದುವರೆದಿದ್ದರು ಮತ್ತು ಆಯುರ್ವೇದದಲ್ಲಿ ಎಷ್ಟೊಂದು ಪರಿಣಿತರು ಎಂಬುದಕ್ಕೆ ಇದು ಸಾಕ್ಷಿ. ಒಂಬತ್ತು ಬಗೆಯ ವಿಷದಿಂದ ತಯಾರಾದ ವಿಗ್ರಹ ಇದು. ಅಭಿಷೇಕದ ಈ ತೀರ್ಥ ಕುಡಿದರೆ ಏನಾಗುತ್ತೆ ಗೊತ್ತಾ? ಬನ್ನಿ ನೋಡೋಣ. ಸ್ನೇಹಿತರೆ, ನೀವು ಕಲ್ಲಿನ ದೇವರ ವಿಗ್ರಹ ನೋಡಿರುವಿರಿ, ಪಂಚಲೋಹ ಮತ್ತು ಲೋಹದ ವಿಗ್ರಹವನ್ನು ನೋಡಿರುತ್ತೀರಿ. ಆದರೆ ಇಂದು ನಾವು ನಿಮಗೆ ಹೇಳ ಹೊರಟಿರುವುದು ವಿಷದಿಂದ ತಯಾರಾದ ವಿಗ್ರಹದ ಬಗ್ಗೆ. ಇಂದಿಗೂ ಆ ವಿಗ್ರಹಕ್ಕೆ ಅಭಿಷೇಕ ಮಾಡಿದ ಪ್ರಸಾದವನ್ನು ತೆಗೆದುಕೊಂಡರೆ ಎಂತಹ ರೋಗವು ಗುಣಮುಖವಾಗುತ್ತಂತೆ. ಮಹಾಪುರುಷರೊಬ್ಬರು ಇಲ್ಲಿನ ಈ ಅದ್ಭುತ ವಿಗ್ರಹವನ್ನು ನಿರ್ಮಿಸಿದರಂತೆ. ಹಾಗಾದರೆ ಆ ವಿಗ್ರಹ ಎಲ್ಲಿದೆ, ಅದನ್ನು ತಯಾರಿಸಿದ್ದು ಯಾರು ಎನ್ನುವುದರ ಬಗ್ಗೆ ಈಗ ತಿಳಿಯೋಣ. ಈ 9 ಬಗೆಯ ವಿಷದಿಂದ ವಿಗ್ರಹವನ್ನು ತಯಾರಿಸಿದವರು ಭೋಗರ್ನಾಥ್. ಈ ಭೋಗರ್ನಾಥ್ರವರು ಜಗತ್ತಿನ ಮಹಾಸಿದ್ಧ ವ್ಯಕ್ತಿಗಳಲ್ಲಿ ಒಬ್ಬರು. ಭೋಗರ್ ತಮಿಳುನಾಡಿನವರು. ಅಲ್ಲಿನ ವಿಶ್ವಕರ್ಮ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ. ಕ್ರಿಸ್ತಪೂರ್ವ 3000ರಲ್ಲಿ ಈ ಮಹಾನ್ ವೈದ್ಯರು ಇದ್ದರು ಎನ್ನಲಾಗುತ್ತದೆ. ವೇದ, ಯೋಗ, ಆಯುರ್ವೇದದಲ್ಲಿ ಭೋಗರ್ ತುಂಬ ಪರಿಣಿತರಾಗಿದ್ದರು. ಸುಮಾರು 4000ಕ್ಕೂ ಅಧಿಕ ಗಿಡಮೂಲಿಕೆಗಳನ್ನು ಕಂಡುಹಿಡಿದು ಸಪ್ತಕಾಂಡ ಕೃತಿಯಲ್ಲಿ ವಿವರಿಸಿದ್ದಾರೆ. ಚೀನಾದಲ್ಲೂ ನೆಲೆಸಿದ್ದರಂತೆ ಈ ಭೋಗರ್. ಇವರು ಭಾರತದಲ್ಲಿ ಮಾತ್ರವಲ್ಲ, ಚೀನಾದಲ್ಲೂ ಸುಪ್ರಸಿದ್ಧರಾಗಿದ್ದರು. ಎಲ್ಲಿದೆ ಈ ನವಪಾಷಾಣ ವಿಗ್ರಹ? ಈ ನವಪಾಷಾಣ ವಿಗ್ರಹ ಇರುವುದು ತಮಿಳುನಾಡಿನ ಪಳನಿ ದೇವಾಲಯದಲ್ಲಿ. ಪಳನಿ ಸ್ವಾಮಿಯ ವಿಗ್ರಹ ಇದು. ತಮಿಳುನಾಡಿನ ದಿಂಡುಗಲ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪುರಾತನ ಮುರುಗನ್ ದೇವಸ್ಥಾನ. ಇಲ್ಲಿ ಮುರುಗನ್ನನ್ನು ಪಳನಿ ಸ್ವಾಮಿ ಎಂದು ಕರೆಯುತ್ತಾರೆ. ಈ ತೀರ್ಥದಿಂದ ಸಕಲ ರೋಗವು ಗುಣಮುಖ. ಇಲ್ಲಿ ಪಳನಿ ಸ್ವಾಮಿ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿ ಅದರ ತೀರ್ಥವನ್ನು ಸ್ವೀಕರಿಸಿದರೆ ಎಂತಹ ರೋಗವು ಗುಣಮುಖವಾಗುತ್ತದಂತೆ. ಹಾಗಾಗಿ ಇಲ್ಲಿಗೆ ಸಾಕಷ್ಟು ಜನ ಬರುತ್ತಾರೆ. ಇಲ್ಲಿನ ಅಭಿಷೇಕ ತೀರ್ಥಕ್ಕೆ ಸಾಕಷ್ಟು ಬೇಡಿಕೆ ಇದೆ. ನವಪಾಷಾಣವನ್ನು ಮುಟ್ಟಿದ ನೀರು ಕೂಡ ಚರ್ಮರೋಗ ಗುಣಪಡಿಸುತ್ತದಂತೆ. ಏನಿದು ನವಪಾಷಾಣ? ನವಪಾಷಾಣ ಅಂದರೆ 9 ಬಗೆಯ ವಿಷಯುಕ್ತ ರಸ. ಇದು ವಿಷಯುಕ್ತ ಗಿಡಮೂಲಿಕೆಗಳಿಂದ ರಸವಿದ್ಯೆ ಮೂಲಕ ತಯಾರಿಸಿದ್ದು. ಭೋಗರ್ ಈ 9 ಬಗೆಯ ವಿಷವನ್ನು ಸೇರಿಸಿ ಒಂದು ಔಷಧವನ್ನು ಸಿದ್ಧಪಡಿಸಿದ್ದರು. ಆ ವಿಷಗಳಿಂದ ತಯಾರಿಸಿದ ಔಷಧಿಯನ್ನು ಸೇವಿಸಿದರೆ ಎಂತಹ ಕಾಯಿಲೆ ಕೂಡ ಗುಣಮುಖವಾಗುತ್ತಿತ್ತು. 9 ವಿಷಗಳನ್ನು ಸೇರಿಸಿ ವಿಗ್ರಹವನ್ನು ತಯಾರಿಸಲಾಗಿದೆ. ಇದು ಇಂದು ವಿಶ್ವವಿಖ್ಯಾತವಾಗಿದೆ. ನವಪಾಷಾಣವನ್ನು ಸಂಸ್ಕರಿಸಿದ ಸ್ಥಳ ಇಂದಿಗೂ ಪಳನಿಯಲ್ಲಿದೆ. ದಾಸಸೀನಪ್ಪನ್ ದೇವಾಲಯ ಇರುವ ಸ್ಥಳವೇ ಅದು. ಭೋಗರ್ ಮುರುಗನ್ ವಿಗ್ರಹವನ್ನು ಸಿದ್ಧಪಡಿಸಿದ ಸ್ಥಳ ಎನ್ನಲಾಗಿದೆ. ವಿಗ್ರಹವನ್ನು ಹುಲಿಯ ಹಾಲಿನಿಂದ ಅಭಿಷೇಕ ಮಾಡುತ್ತಿದ್ದರಂತೆ. ಹೌದು, ಆಶ್ಚರ್ಯ ಎನಿಸಿದರೂ ಇದು ಸತ್ಯ. ನಾವು ದೇವಾಲಯದಲ್ಲಿ ಶಿಲೆಯಿಂದ, ಪಂಚಲೋಹದಿಂದ, ಮರದಿಂದ ನಿರ್ಮಿತವಾದ ವಿಗ್ರಹವನ್ನು ನೋಡಿರ್ತೀವಿ. ಆದರೆ ತಮಿಳುನಾಡಿನ ಸುಪ್ರಸಿದ್ಧ ಪಳನಿಯ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ 9 ಬಗೆಯ ಪಾಷಾಣದಿಂದ ನಿರ್ಮಿತವಾಗಿದೆ. 18 ಸಿದ್ಧಿಪುರುಷರಲ್ಲಿ ಒಬ್ಬರಾದ, ಮೂಲತಃ ತಮಿಳುನಾಡಿನವರಾದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧಕರಾದ ಭೋಗರ್ನಾಥರವರು ಸುಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿದ್ದರು. ಕಾಡಿನಲ್ಲಿ ಸಿಗುವಂತಹ ವಿಷಪೂರಿತ ಸಸ್ಯಗಳಿಗೆ ಕೆಲವು ಬಗೆಯ ಲೋಹವನ್ನು ಮಿಶ್ರಣ ಮಾಡಿ ಪಳನಿಯಪ್ಪನ್ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಮೊದಲು ಹುಲಿಯ ಹಾಲಿನಿಂದ ಅಭಿಷೇಕ ಮಾಡಿ ಸ್ವಾಮಿಯನ್ನು ಪ್ರಸನ್ನ ಮಾಡಿದ್ದರಂತೆ. ಈಗ ಪಳನಿಯಲ್ಲಿ ಶುದ್ಧ ಗೋವಿನ ಹಾಲಿನ ಅಭಿಷೇಕ, ಜಲಾಭಿಷೇಕದ ನೀರನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ನೀಡುತ್ತಾರೆ. ಇದರಿಂದ ಎಷ್ಟೋ ಜನರಿಗೆ ಚರ್ಮವ್ಯಾಧಿ, ಹಲವು ವ್ಯಾಧಿ ನಿವಾರಣೆಯಾಗಿದ್ದು ಸಾಕಷ್ಟು ನಿದರ್ಶನಗಳಿವೆ. ಅಂತಹ ವಿಶೇಷ ವಿಗ್ರಹ ಪಳನಿ ಸ್ವಾಮಿಯದ್ದು.
ಅಗಸ್ತ್ಯರ ವೈದ್ಯಕೀಯ ಜ್ಞಾನ ಮೀರಿದ್ದು ಬೋಗರ್ನಾಥ್ ಅವರ ವೈದ್ಯಕೀಯ ಜ್ಞಾನ ಎಂದು ಕೆಲವರು ಅಭಿಪ್ರಾಯ ಪಡ್ತಾರೆ. ಕಾರಣ ಈ ಕಾಲದಲ್ಲಿ ಕ್ಯಾನ್ಸರ್, ಕುಷ್ಠರೋಗ ಇನ್ನು ಅನೇಕ ದೊಡ್ಡ ಕಾಯಿಲೆಗಳಿಗೆ ಹಾವಿನ ವಿಷ, ಚೇಳಿನ ವಿಷ ಔಷಧಿಯಾಗಿ ಉಪಯೋಗಿಸುತ್ತಿರುವುದು ನೋಡಿದ್ದೇವೆ. 3-4 ಸಾವಿರ ವರ್ಷದ ಹಿಂದೆಯೇ ವಿಷದಿಂದ ಔಷಧಿ ತಯಾರಿಸುವ ಜ್ಞಾನ ಭಾರತೀಯರಲ್ಲಿ ಆವಾಗಿನಿಂದಲೇ ಇತ್ತು ಎಂಬುದನ್ನು ತಿಳಿದುಕೊಳ್ಳಬೇಕಾದ ವಿಷಯ. ಇನ್ನು ಕಾಲಕ್ರಮೇಣ ಬೆಟ್ಟದ ಮೇಲೆ ವಿರಾಜಮಾನನಾದ ಪಳನಿ ಸುಬ್ರಹ್ಮಣ್ಯ ಸ್ವಾಮಿ ವಿಶೇಷತೆ ಕಂಡು ಪಾಂಡ್ಯರಾಜನು ವಿಶೇಷವಾದ ಬೃಹತ್ ದೇವಾಲಯ ನಿರ್ಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರನಾದ ಎಂದು ಇತಿಹಾಸ ಹೇಳುತ್ತೆ. ಧನ್ಯವಾದಗಳು ಸ್ನೇಹಿತರೆ.